ನಾಗೇಂದ್ರ ಬಾಬು ವಾಪಸ್ ಬರ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಲ್ಲು ಅರ್ಜುನ್ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೈದರಾಬಾದ್ ಉಸ್ಮಾನಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಯ ಸುತ್ತ ಪುಷ್ಪ ಫ್ಯಾನ್ಸ್ ಫುಲ್ ರೌಂಡ್ ಹಾಕ್ತಾ ಇದ್ದಾರೆ. ಏನಾಗ್ತಾ ಇದೆ? ತಮ್ಮ ನೆಚ್ಚಿನ ನಟನ ಬಂಧನದ ಸುದ್ದಿ ಕೇಳ್ತಾ ಫ್ಯಾನ್ಸ್ ಎಲ್ಲ ಓಡೋಡಿ ಬಂದಿದ್ದಾರೆ. ಸಹಜವಾಗಿ ಯಾವುದೇ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಯ ಬಂಧನ ಆದಾಗ ಆಗುವಂತಹ ಪ್ರೋಸೆಸ್ ಇದು. ಮೊದಲು ಮೆಡಿಕಲ್ ಟೆಸ್ಟ್ ಆಗುತ್ತೆ, ಆ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ನಿಂದ ಯಾವ ಆದೇಶ ಅಂದ್ರೆ ಕಸ್ಟಡಿಗೆ ಬೇಕು ಅಂದ್ರೆ ಕಸ್ಟಡಿ ಕೇಳಿರ್ತಾರೆ. ಒಟ್ಟಿನಲ್ಲಿ ನ್ಯಾಯಾಧೀಶರು ಕೊಡುವಂತಹ ಅನುಮತಿಯ ಮೇರೆಗೆ ಮುಂದಿನ ಪ್ರೋಸೆಸ್ಗಳು ಕೂಡ ಸಾಗ್ತಾ ಹೋಗುತ್ತೆ. ಸದ್ಯ ಅವರ ಬಂಧನ ಆಗ್ತಾ ಇದ್ದಂತೆ ನೇರವಾಗಿ ಬರೀ ಅಲ್ಲು ಅರ್ಜುನ್ ಅಂತ ಅಲ್ಲ, ಯಾವುದೇ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಯ ಬಂಧನ ಆದಾಗ ಮೊದಲು ಮೆಡಿಕಲ್ ಟೆಸ್ಟ್ ಆಗುತ್ತೆ, ಆ ನಂತರ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅದರಂತೆ ಈಗ ಅಲ್ಲು ಅರ್ಜುನ್ ಅವರ ಬಂಧನ ಆಗ್ತಾ ಇದ್ದಂತೆ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ತಿದ್ದಾರೆ ಪೊಲೀಸರು. ಮತ್ತೊಂದು ಕಡೆ ಫ್ಯಾನ್ಸ್ ಆ ಆಸ್ಪತ್ರೆಯ ಸುತ್ತುವರೆದಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅತಿ ದೊಡ್ಡ ಸಂಭ್ರಮ ಯಶಸ್ಸು ಗುಂಗಿನಲ್ಲಿದ್ರು ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್ ಇವತ್ತು ಅವರು ಬಂಧನದ ಸುದ್ದಿ ಕೇಳ್ತಾ ಇದ್ದಂತೆ ಶಾಕಿಗೊಳಗಾಗಿದ್ದಾರೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಂಧನಕ್ಕೂ ಮುನ್ನ ಪತ್ನಿಗೆ ಧೈರ್ಯ ಹೇಳಿದ್ದಾರಂತೆ ಅಲ್ಲು ಅರ್ಜುನ್. ಮಡದಿ ಸ್ನೇಹ ಹಾಗೂ ಪೋಷಕರಿಗೆ ಧೈರ್ಯದ ಮಾತುಗಳನ್ನ ಹೇಳಿ ಬಂದಿದ್ದಾರೆ. ಬಂಧನಕ್ಕೂ ಮುನ್ನ ಪತ್ನಿ ಸ್ನೇಹ ಅವರಿಗೆ ಧೈರ್ಯ ತುಂಬಿ ಪೋಷಕರಿಗೂ ಕೂಡ ಧೈರ್ಯದ ಮಾತುಗಳನ್ನ ಹೇಳಿ ಅಲ್ಲು ಅರ್ಜುನ್ ಪೊಲೀಸರ ಜೊತೆಗೆ ಬಂದಿದ್ದಾರೆ. ಅಂದ್ರೆ ಬಂಧನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಧೈರ್ಯ ತುಂಬಿದ್ದಾರೆ. ಸಹಜವಾಗಿ ಪ್ಯಾನಿಕ್ ಆಗ್ತಾರೆ. ಏನಾಗ್ತಾ ಇದೆ, ಯಾಕೆ ಅವರ ಬಂಧನ, ಇವ್ರು ಹೇಗೆ ಕಾರಣ ಆದ್ರು, ಇಂತಹ ಗೊಂದಲಗಳು ಸಹಜವಾಗಿ ಕುಟುಂಬಸ್ಥರಲ್ಲಿ ಇರುತ್ತೆ. ಹಾಗಾಗಿ ಅವರ ಪತ್ನಿ ಮತ್ತು ಪೋಷಕರಿಗೂ ಕೂಡ ಧೈರ್ಯ ಹೇಳಿ ಅಲ್ಲು ಅರ್ಜುನ್ ಬಂದಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಲ್ಯಾಕ್ಸ್ ಮೋಡ್ ಅಲ್ಲು ಅರ್ಜುನ್ ಕಾರಣ ಸಿನಿಮಾ ಸಕ್ಸಸ್ನ ಖುಷಿಯಲ್ಲಿದ್ರು, ರಿಲ್ಯಾಕ್ಸ್ ಮೂಡಲ್ಲಿದ್ರು. ಇದೇ ಹೊತ್ತಲ್ಲೇ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅವರ ಬಂಧನ ಅನ್ನುವಂಥ ಸುದ್ದಿ ಕೇಳ್ತಾ ಇದ್ದಂತೆ ಒಂದ್ ಕಡೆ ಫ್ಯಾನ್ಸ್, ಮತ್ತೊಂದು ಕಡೆ ಅವರ ಕುಟುಂಬಸ್ಥರು ಶಾಕಿಗೊಳಗಾಗಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಆಗಿರುವ ಕಾಲ್ತುಳಿತ. ಪುಷ್ಪ 2 ಸಿನಿಮಾ ರಿಲೀಸ್ ಆದಾಗ ಸಂಧ್ಯಾ ಥಿಯೇಟರ್ಗೆ ಈ ಪುಷ್ಪ ಟೀಮ್ ಅಲ್ಲು ಅರ್ಜುನ್ ಅವರ ಆದಿಯಾಗಿ ಚಿತ್ರತಂಡ ಅಲ್ಲಿಗೆ ಹೋಗಿತ್ತು. ಅವರನ್ನ ನೋಡಬೇಕು ಅನ್ನುವಂಥ ಧಾವಂತದಲ್ಲಿ ಅಭಿಮಾನಿಗಳಿಗೆ ನೂಕು ನುಗ್ಗಲು ಉಂಟಾಗ್ಬಿಡ್ತು. ಆ ನೂಕು ನುಗ್ಗಲಲ್ಲೇ ಒಬ್ಬ ಮಹಿಳೆ ಜೀವ ಕಳೆದುಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವರ ವಿರುದ್ಧ ಕೆಲ ವರ್ಗದವರು ಆಕ್ರೋಶ ವ್ಯಕ್ತಪಡಿಸಿದ್ರು, ಇಲ್ಲ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ. ಆದ್ರೆ ಮತ್ತೊಂದು ವರ್ಗ ಅಲ್ಲು ಅರ್ಜುನ್ ಹೇಗೆ ಕಾರಣ ಆಗ್ತಾರೆ, ಒಬ್ಬ ಸ್ಟಾರ್ ನಟ ಬರ್ತಾರೆ ಅಂತ ಅಂದ್ರೆ ಒಂದಷ್ಟು ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಳ್ಬೇಕು. ಹಾಗಾದ್ರೆ ಪೊಲೀಸರು ಆ ವ್ಯವಸ್ಥೆಯನ್ನ ಮಾಡಿರ್ಲಿಲ್ವಾ ಅನ್ನೋದು ಕೂಡ ಪ್ರಶ್ನೆ. ಭದ್ರತೆಯ ವಿಚಾರ ಇರಬಹುದು, ಫ್ಯಾನ್ಸ್ ಮೀಟ್ ಆಗೋದಕ್ಕೆ ವ್ಯವಸ್ಥೆ ಇರಬಹುದು, ಇದೆಲ್ಲವನ್ನ ಕೂಡ ಪೊಲೀಸ್ ಇಲಾಖೆ ನಿರ್ವಹಿಸಬೇಕು. ಅಲ್ಲೂ ಕೂಡ ವೈಫಲ್ಯ ಆಗೋಯ್ತಾ ಅನ್ನುವಂಥ ಪ್ರಶ್ನೆ ಬಂದಿತ್ತು. ಒಟ್ಟಲ್ಲೀಗ ಸಂಧ್ಯಾ ಥಿಯೇಟರ್ನಲ್ಲಿ ಉಂಟಾದ ಕಾಲ್ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿತ್ತು. ಅದರಂತೆ ಅಲ್ಲು ಅರ್ಜುನ್ ಅವರ ಬಂಧನ FIRಗೆ ಸಂಬಂಧಪಟ್ಟಂತೆ ನಿನ್ನೆಯೇ ಅವರು ಕೋರ್ಟ್ ಮೆಟ್ಟಿಲೇರಿದ್ರು ಈ ಕೇಸನ್ನ ರದ್ದು ಮಾಡಬೇಕು ಅಂತ ಕೋರಿ. ಬಟ್ ಅದಕ್ಕೂ ಮುನ್ನವೇ ಅವರ ಬಂಧನ ಆಗಿದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಬಟ್ ಹಿರಿಯ ವಕೀಲರು ಹೇಳೋ ಪ್ರಕಾರ ಸುನೀಲ್ ಕುಮಾರ್ ಅವರು ಮಾತಾಡ್ತಾ ಇದ್ರು, ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಆ ದಾಖಲಾಗಿರುವಂತಹ ಸೆಕ್ಷನ್ಗಳನ್ನ ನೋಡ್ತಾ ಹೋದ್ರೆ ಸಹಜವಾಗಿ ಅವ್ರಿಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳಿದೆ ಆ ಸೆಕ್ಷನ್ಗಳ ಅಡಿಯಲ್ಲಿ ಅಂತ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಒಂದು ವರ್ಗ ನೇರವಾಗಿ ಅಲ್ಲು ಅರ್ಜುನ್ ಅವರೇ ಹೊಣೆ ಅನ್ನುವಂಥ ಆಕ್ರೋಶ ವ್ಯಕ್ತಪಡಿಸಿದ್ರೆ ಸಂಧ್ಯಾ ಥಿಯೇಟರ್ ಅಲ್ಲಿ ಆಗಿರುವ ಕಾಲ್ತುಳಿತಕ್ಕೆ, ಮತ್ತೊಂದು ವರ್ಗ ಇಲ್ಲ ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಕೊಡಬೇಕಾಗಿತ್ತು, ಸ್ಟಾರ್ ನಟ ಬರ್ತಾರೆ ಅಂದ್ರೆ ಅವರು ಕೂಡ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು, ಅದು ಯಾವುದು ಕೂಡ ಆಗಿರ್ಲಿಲ್ವಾ ಅಂತ. ಒಟ್ಟಿನಲ್ಲಿ FIR ಅಡಿ ಅವರ ಬಂಧನ ಕೂಡ ಆಯ್ತು. ನೆಕ್ಸ್ಟ್ ಹೇಗಿರುತ್ತೆ ಆ ಪ್ರೋಸೆಸ್ ಅಂತ? ಶ್ರುತಿ ನೋಡಿ, ಚಿಕ್ಕಟಪಲ್ಲಿ ಪೊಲೀಸ್ ಠಾಣೆಯಲ್ಲಿ 39 ವರ್ಷದ ಮಹಿಳೆ ಮೃತಪಟ್ಟಂತ ಮಹಿಳೆಯ ಕುಟುಂಬಸ್ಥರು ಏನು ದೂರನ್ನ ಕೊಡ್ತಾರೆ. ದೂರಿನ ಆಧಾರದಲ್ಲಿ ಚಿಕ್ಕಟಪಲ್ಲಿ ಪೊಲೀಸ್ ಠಾಣೆಯಲ್ಲಿ BNS 105 ಅಡಿಯಲ್ಲಿ FIR ದಾಖಲಾಗುತ್ತೆ. FIR ದಾಖಲಾದ ಬಳಿಕ ಅಲ್ಲು ಅರ್ಜುನ್ಗೆ, ಅದೇ ರೀತಿಯಾಗಿ ಆಯೋಜಕರಿಗೆ, ಥಿಯೇಟರ್ ಮಾಲೀಕರಿಗೂ ಕೂಡ ಒಂದು ನೋಟಿಸ್ ಸರ್ವ್ ಆಗುತ್ತೆ. ಆದರೆ ಅಲ್ಲು ಅರ್ಜುನ್ ಇಲ್ಲಿ ನೋಟಿಸ್ಗೆ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡದೆ
ಈ ಒಂದು FIR ಅನ್ನ ರದ್ದು ಮಾಡಬೇಕು ಅಂತೇಳಿ ಹೈಕೋರ್ಟ್ ಮೆಟ್ಟಲೇ ಇರ್ತಾರೆ. ಆದರೆ ಹೈಕೋರ್ಟಲ್ಲಿ ಈ ಒಂದು ವಿಚಾರಣೆ ಮುನ್ನೆಲೆಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ಇವತ್ತು ಹೈದರಾಬಾದ್ ಸಿಟಿಯ ಟಾಸ್ಕ್ ಫೋರ್ಸ್ ಪೊಲೀಸ್ ಅಂತ ಏನು ಬರ್ತಾರೆ ಆ ಒಂದು ಇಡೀ ತಂಡ ಹೋಗಿ ಇವತ್ತು ಬೆಳ್ಳಂಬೆಳಗ್ಗೆ ಅವರ ಮನೆಗೆ ಹೋಗಿ ಮನೆಯಲ್ಲಿದ್ದಂಥ ಅಲ್ಲು ಅರ್ಜುನ್ ಅವರನ್ನು ವಶಕ್ಕೆ ಪಡೆದುಕೊಂಡು ಕರ್ಕೊಂಡ್ಬಂದಿದ್ದಾರೆ. ಈಗ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಮೆಡಿಕಲ್ ಟೆಸ್ಟ್ನ ಬಳಿಕ ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆಯನ್ನು ನಡೆಸ್ತಾರಾ ಅಥವಾ ನೇರವಾಗಿ ಕೋರ್ಟ್ಗೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸ್ತಾರ ಅನ್ನೋದನ್ನು ನಾವೀಗ ಜಸ್ಟ್ ಕಾಯಬೇಕಾಗತ್ತೆ. ಆದರೆ ಈಗ ಪ್ರಮುಖವಾಗಿ ನೋಡಿ ಸ್ಟೇಷನ್ ಬೇಲ್ ಅಂತೂ ಸಿಗೋದು ಬಹಳ ಡೌಟ್. ಯಾಕೆಂದರೆ ಈಗ BNS 105 ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಅವರು ಕೋರ್ಟ್ಗೆ ಹೋಗಬೇಕಾಗತ್ತೆ. ಕೋರ್ಟ್ಗೆ ಹೋದ ಬಳಿಕವಷ್ಟೇ ಅಲ್ಲಿ ಅವರ ಪರ ವಕೀಲರು ಕೂಡ ಒಂದು ಬೇಲ್ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೋಡಿ ಪ್ರಮುಖವಾಗಿ ಇವತ್ತಿನ ಬೆಳಗಿನಿಂದ ಆದಂಥ ಬೆಳವಣಿಗೆಯನ್ನು ಗಮನಿಸೋದಾದರೆ ಬೆಡ್ರೂಮಲ್ಲಿ ಮಲಗಿದ್ದಂತಹ ಒಂದು ಅಲ್ಲು ಅರ್ಜುನ್ ಅವರನ್ನು ಪೊಲೀಸರು ಅದೇ ಜಾಗಕ್ಕೆ ಹೋಗಿ ಅಲ್ಲಿಂದ ಕರ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಬಳಿಕ ಮನೆಯ ಬೇಸ್ಮೆಂಟಲ್ಲಿ ನಿಂತಿದ್ದಂಥ ಸಂದರ್ಭದಲ್ಲಿ ಪತ್ನಿ ಕೂಡ ಇರ್ತಾರೆ, ಜೊತೆಗೆ ಅಲ್ಲು ಅರ್ಜುನ್ ಸಹೋದರ ಕೂಡ ಅಲ್ಲೇ ಇರ್ತಾರೆ. ಪತ್ನಿಗೆ ಧೈರ್ಯವನ್ನು ಹೇಳಿ ನಾನು ವಾಪಸ್ ಬರ್ತೀನಿ, ತಲೆ ಕೆಡಿಸ್ಕೊಂಬೇಡ, ಸಂಜೆ ಒಳಗಡೆ ಬರ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿ ಹೇಳೋದನ್ನು ನಾವು ಆಡದಲ್ಲಿ ಸೂಕ್ಷ್ಮವಾಗಿ ಕೇಳಿಸ್ಕೋಬೋದು. ತಕ್ಷಣ ಅಲ್ಲಿದ್ದಂಥ ಒಬ್ಬ ತಮ್ಮ ಏನು ಸೆಕ್ಯೂರಿಟಿಗಳೇನಿರ್ತಾರೆ ಅವರಿಗೆ ಒಂದು ಆಪ್ತ ವಲಯದಲ್ಲಿ ಅವರು ಕಿವಿನಲ್ಲಿ ಏನೋ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಬಳಿಕ ಪೊಲೀಸ್ ವಾಹನದಲ್ಲೇ ಕೂತು ನಟ ಅಲ್ಲು ಅರ್ಜುನ್ ಅವರು ಅಲ್ಲಿಂದ ತೆರಳ್ತಾರೆ. ಅಲ್ಲಿಂದ ನೇರವಾಗಿ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗಿದ್ದಾರೆ. ಆದರೆ ಈ ಒಂದು ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ತಿರುವನ್ನ ಪಡೆದುಕೊಳ್ತಾ ಇದೆ. ಎರಡು ವಿಚಾರಗಳಲ್ಲಿ ಓಕೆ ನಾಗೇಂದ್ರ ಬಾಬು, ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಲ್ಲು ಅರ್ಜುನ್ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಡಪಲ್ಲಿ ಠಾಣೆಯಲ್ಲಿ ಅರ್ಜುನ್ಗೆ ಡ್ರಿಲ್ ಮಾಡ್ತಿದ್ದಾರೆ ಪೊಲೀಸರು. ಘಟನೆ ನಡೆದ ದಿನ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ತಿದ್ದಾರೆ ಪೊಲೀಸರು. ದುರ್ಘಟನೆಯ ಬಗ್ಗೆ ನಿಮಗೆ ಮಾಹಿತಿ ಇತ್ತಾ? ನಿಮ್ಮ ಬಳಿ ಏನೆಲ್ಲ ಮಾಹಿತಿ ಇದೆ ಅಂತ ಪ್ರಶ್ನೆ ಮಾಡಿದ್ದಾರಂತೆ ಚಿಕ್ಕಡಪಲ್ಲಿ ಪೊಲೀಸರು. ಚಿಕ್ಕಡಪಲ್ಲಿ ಪೊಲೀಸರೇ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಪ್ರಾಥಮಿಕವಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ದುರ್ಘಟನೆಯ ಬಗ್ಗೆ ನಿಮಗೆ ಮಾಹಿತಿ ಇತ್ತಾ? ಆ ದಿನ ಯಾವ ರೀತಿ ಸಂಭವಿಸ್ತು ಆ ದುರ್ಘಟನೆ? ನಿಮ್ಮ ಗಮನಕ್ಕೆ ಯಾವಾಗ ಬಂತು, ಹೇಗೆ ಬಂತು, ಏನಾಯ್ತು, ಎಲ್ಲದರ ಬಗ್ಗೆ ಕೂಡ ಚಿಕ್ಕಡಪಲ್ಲಿ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದು ಕಡೆ ಪ್ರಾಥಮಿಕವಾಗಿ ಮಾಹಿತಿ ಪಡೆದುಕೊಂಡ ಬಳಿಕ ನೇರವಾಗಿ ಮೋಸ್ಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆದ ಬಳಿಕ ಕೋರ್ಟ್ಗೆ ಅವರನ್ನ ಹಾಜರುಪಡಿಸುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಚಿಕ್ಕಡಪಲ್ಲಿ ಪೊಲೀಸರು ಮಾಡಿಕೊಳ್ತಿದ್ದಾರೆ. ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಪ್ರಕರಣ. ಪುಷ್ಪ 2 ಸಿನಿಮಾ ಸಕ್ಸಸ್ನ ಖುಷಿಯಲ್ಲಿದ್ದಂತಹ ನಟ ಜೊತೆಗೆ ಅಭಿಮಾನಿಗಳಿಗೆ ಶಾಕ್ ಎದುರಾಗಿದೆ. ಕಾರಣ ಅಲ್ಲು ಅರ್ಜುನ್ ಅವರ ಬಂಧನದಿಂದ. ಸಿನಿಮಾ ರಿಲೀಸ್ ಆದಂತಹ ಹೊತ್ತಲ್ಲೇ ಸಂಧ್ಯಾ ಥಿಯೇಟರ್, ಅದು ಕೂಡ ಪ್ರೀಮಿಯಂ ಶೋ ನಿಮಗೆಲ್ಲ ಗೊತ್ತು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾದಾಗಿ ಗಣ್ಯರೇ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು. ಸಾಮಾನ್ಯ ಜನ, ಮಧ್ಯಮ ವರ್ಗದವರು ಆ ಟಿಕೆಟ್ ಅನ್ನ ಭರಿಸಕ್ಕಾಗತ್ತಾ ಅಂದ್ರೆ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ. ಸಾವಿರ ಗಟ್ಟಲೆ ಒಂದು ಟಿಕೆಟ್ನ ದರ ಇತ್ತು ಪ್ರೀಮಿಯರ್ ಶೋನಲ್ಲಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಉಸ್ಮಾನಿಯಾ ಆಸ್ಪತ್ರೆಯಲ್ಲಿ ಅರ್ಜುನ್ಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಬಳಿಕ ಅರ್ಜುನ್ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಾಂಪಲ್ಲಿ ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ ಅಲ್ಲು ಅರ್ಜುನ್. ಉಸ್ಮಾನಿಯಾ ಆಸ್ಪತ್ರೆ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು, ಅಂದ್ರೆ ಸಹಜವಾಗಿ ಒಂದಷ್ಟು ಪ್ರೋಸೆಸ್ಗಳನ್ನ ಅನುಸರಿಸಬೇಕಾಗುತ್ತೆ. ಪೊಲೀಸರು ಆರಂಭದಲ್ಲೇ ಹೇಳಿದೆ, ಇದೇ ಕೇಸ್ ಅಂತ ಅಲ್ಲ, ಯಾವುದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲು ಆರೋಪಿಯ ಬಂಧನ ಆದಾಗ ಅವ್ರನ್ನ ನೇರವಾಗಿ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಆನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈ ಆರೋಗ್ಯದಲ್ಲಿ ಏನಾದರೂ ವೇರಿಯೇಷನ್ಸ್ ಇದೆಯಾ, BP ಇರಬಹುದು, ಶುಗರ್ ಇರಬಹುದು, ಈ ರೀತಿ ಸಾಮಾನ್ಯ ಟೆಸ್ಟ್ಗಳನ್ನ ಮಾಡಿಸಲಾಗುತ್ತೆ. ಇಲ್ಲ ಆರಾಮಾಗಿದ್ದಾರೆ, ಫಿಟ್ ಆಗಿದ್ದಾರೆ ಅಂದ್ರೆ ತತ್ಕ್ಷಣಕ್ಕೆ ಅವ್ರನ್ನ